ಜೀವನದಲ್ಲಿ ಆನಂದವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ? ಪ್ರಸ್ತುತಪಡಿಸುತ್ತಿರುವವರು ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪ್ರತಿಯೊಬ್ಬರೂ ತಮ್ಮ ಸಂತೋಷವನ್ನು ಅಧಿಕಗೊಳಿಸಲು ಮತ್ತು ದುಃಖವನ್ನು ಕಡಿಮೆ ಮಾಡಿಕೊಳ್ಳಲು ಬಯಸುತ್ತಾರೆ. ಆದರೆ ಅದನ್ನು ಹೇಗೆ ಮಾಡಬೇಕು ಎಂಬುದು ಅನೇಕರಿಗೆ ತಿಳಿದಿಲ್ಲ. ಅಹಿತಕರವಾದ ಘಟನೆಯ ಬಗ್ಗೆ ಮತ್ತೆ ಮತ್ತೆ ಯೋಚಿಸಿದಾಗ ಮನಸ್ಸು ಅದನ್ನು ಅಗತ್ಯಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ದೊಡ್ಡದಾಗಿ ಮಾಡಿ ತೋರಿಸುತ್ತದೆ. ಈ ಅಸಂತೋಷವು ಋಣಾತ್ಮಕ ಶಕ್ತಿಯನ್ನು ನಿಮ್ಮಲ್ಲಿ ಹೆಚ್ಚಿಸಿ ಉತ್ಸಾಹವನ್ನೇ ನಾಶಗೊಳಿಸುತ್ತದೆ. ತಪ್ಪು ಅಭಿಪ್ರಾಯವನ್ನು ಮನೋಬಲದಿಂದ, ಪ್ರತಿರೋಧ ಅಥವಾ ನಿರಾಕರಣೆಯಿಂದ ತೆಗೆದುಹಾಕಲಾಗುವುದಿಲ್ಲ. ವಿಹಿತವಾದ ಅಭಿಪ್ರಾಯ ಬೆಳೆಸಿಕೊಂಡರೆ ಆ ತಪ್ಪು ಅಭಿಪ್ರಾಯವು ಇಲ್ಲವಾಗುತ್ತದೆ ಎಂದು ಕ್ರಿಶ್ಚಿಯನ್ ಡಿ ಲಾರ್ಸನ್ ಹೇಳುತ್ತಾರೆ. ನಿರೋಧಿಸಲು ಅಥವಾ ನಿರಾಕರಿಸಲು ನಮಗೆ ಎಷ್ಟೇ ಮನಃಶಕ್ತಿ ಅಥವಾ ಮನೋಬಲವಿದ್ದರೂ ಸಹಾಯಕವಾಗಲಾರದು. ವೈರಸ್ಗಳು ಸದ್ದಿಲ್ಲದೆ ಗಣಕಯಂತ್ರವನ್ನು ಕೆಡಿಸುವಂತೆ ಅದು ಮತ್ತು ಹೆಚ್ಚಿನ ಬಲದಿಂದ ಪುನಃ ಕಾಣಿಸಿಕೊಂಡು ಹಾನಿ ಮಾಡುತ್ತಿರುತ್ತದೆ. ಈಗ ಒಂದು ಸಮಸ್ಯೆಯನ್ನು ಬಿಡಿಸಲು ಪ್ರಯತ್ನಿಸಿ. ಒಂದು ಸರಳ ರೇಖೆಯನ್ನು ಕಾಗದದ ಮೇಲೆ ಎಳೆಯಿರಿ. ಅದರ ಯಾವುದೇ ಭಾಗವನ್ನು ಅಳಿಸದೆ ಅಥವಾ ಮುಟ್ಟದೆ ಅದನ್ನು ಚಿಕ್ಕದನ್ನಾಗಿ ಮಾಡಲು ನಿಮಗೆ ಸಾಧ್ಯವೇ? ಅದು ಅಸಾಧ್ಯ ಎಂದು ಹೇಳಿ ಕೈ ಚೆಲ್ಲಿ ಕುಳಿತು ಬಿಡಬಹುದು. ಅದು ಸುಲಭ. ಆದರೆ ಈ ಸಮಸ್ಯೆಗೆ ಉತ್ತರ ಕಷ್ಟವೇನೂ ಅಲ್ಲ, ಸುಲಭ. ಆ ಸರಳ ರೇಖೆಯ ಕೆಳಗೆ ಇನ್ನೊಂದು ಉದ್ದನಾದ ರೇಖೆಯನ್ನು ಎಳೆಯಿರಿ. ಈಗ ನೋಡಿ, ಮೊದಲಿನ ರೇಖೆ ಈಗ ಚಿಕ್ಕದಾಯಿತಲ್ವೇ? ಉದ್ದ ಗಿಡ್ಡ, ಚಿಕ್ಕದು ದೊಡ್ಡದು ಇವೇನಿದ್ರೂ ತುಲನಾತ್ಮಕವಾದ ಕಲ್ಪನೆ ಮಾತ್ರ. ಈಗ ಇದರ ಕಲಿಕೆ ಏನೆಂದು ಪರಿಶೀಲಿಸೋಣ. ಮೊದಲಿನ ರೇಖೆ ಸಾಮರ್ಥ್ಯ, ಪದವಿ, ಸಂಪತ್ತು ಇತ್ಯಾದಿಗಳನ್ನು ಕಳೆದುಕೊಂಡ ಅಥವಾ ಎಷ್ಟೇ ಉತ್ತಮವಾಗಿ ಪ್ರಯತ್ನಪಟ್ಟರೂ ಯಶಸ್ವಿಯಾಗದೇ ಇರುವ ಘಟನೆಯಿಂದ ಹುಟ್ಟುವ ಋಣಾತ್ಮಕ ಚಿಂತನೆಗಳನ್ನು ಸಂಕೇತಿಸುತ್ತದೆ. ಅದರಿಂದ ಆಗುವ ದುಃಖ ಅಥವಾ ಅಸಂತೋಷವನ್ನು ಕಡಿಮೆ ಮಾಡಲು ಈಗ ಅದನ್ನು ನಿಮಗಿರುವ ಅಥವಾ ಕಲ್ಪಿಸಿಕೊಳ್ಳಬಹುದಾದ ದೊಡ್ಡ ಸಮಸ್ಯೆಯೊಂದಿಗೆ ಅದನ್ನು ಹೋಲಿಸಿ ನೋಡಿ. ಈ ತುಲನೆಯಿಂದ ನಿಮ್ಮ ಈಗಿನ ತೊಂದರೆ ಸಣ್ಣದೆಂದು ನಿಮಗೆ ಅನಿಸತೊಡಗುತ್ತದೆ. ಹೀಗೆಯೇ ನಿಮ್ಮ ಆನಂದವನ್ನು ಹೆಚ್ಚಿಸಿಕೊಳ್ಳುವುದು ಸುಲಭ. ದುರಾದೃಷ್ಟಶಾಲಿಗಳಾಗಿದ್ದು ಕಡಿಮೆ ಸಂತೋಷ ಪಡುತ್ತಿರುವ ಇತರರ ಜೀವನದೊಂದಿಗೆ ನಿಮ್ಮ ಜೀವನವನ್ನು ಹೋಲಿಸಿಕೊಳ್ಳಿ. ನಿಮ್ಮ ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಮತ್ತು ಸಹಾಯ ಮಾಡುವುದರಿಂದ ನಿಮ್ಮ ಸಂತೋಷವನ್ನು ಹೆಚ್ಚಿಸಿಕೊಳ್ಳಿ. ಈಗ ನಿಮಗೆ ಜೀವನದ ಸುಖ ದುಃಖಗಳ ಅಂತರಾಳ ಅರ್ಥವಾಗಿರಬಹುದೆಂದು ಭಾವಿಸುತ್ತೇನೆ. ನಿಮ್ಮ ಜೀವನವನ್ನು ಆನಂದಿಸಿರಿ, ಮುಗುಳ್ನಗುತ್ತಾ ಬಾಳಿರಿ. ಜೀವನವು ಅದು ಹೇಗಿದೆ ಎಂದು ನೀವು ಯೋಚಿಸಿರುವಿರೋ ಹಾಗೆ ಇರುವುದಿಲ್ಲ. ಜೀವನವು ಅದರಿಂದ ನೀವು ಏನು ಮಾಡುವಿರೋ ಎಂಬುದೇ ಆಗಿರುತ್ತದೆ ಎಂದು ಸ್ವಾಮಿ ಚಿನ್ಮಯಾನಂದರು ಹೇಳಿದ್ದಾರೆ. ವೀಕ್ಷಿಸಿದ ನಿಮಗೆ ಧನ್ಯವಾದಗಳು. ಎಂ.ಆರ್. ಸುಬ್ರಹ್ಮಣ್ಯ ಶಾಸ್ತ್ರಿ.